ಎತ್ತಿನಹೊಳೆ ಯೋಜನೆ ಆಗಾಗ ನೀವು ಈ ಹೆಸರನ್ನು ಕೇಳ್ತಾನೆ ಇರ್ತೀರಿ. ಈ ಯೋಜನೆ ಸ್ಟಾರ್ಟ್ ಆಗಿ ದಶಕಗಳು ಕಳೆದರೂ ಕೂಡ ಈ ಯೋಜನೆ ಇನ್ನೂ ಅನುಷ್ಠಾನಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಬೆನ್ನಲ್ಲೇ ಕಾಮಗಾರಿಗಳಲ್ಲಿ ಕಳಪೆ ಆಗಿರೋದು ಮತ್ತು ಅಕ್ರಮದ ವಾಸನೆ ಕೂಡ ಈಗಾಗಲೇ ಬಡಿತಾ ಇದೆ. ಹಾಗಾದರೆ ಆಗಿರುವಂತಹ ಅಕ್ರಮದ ಸ್ವರೂಪ ಎಂಥದ್ದು? ಮುಂದಿನ ಮಳೆಗಾಲದಲ್ಲಿ ಇದು ಇನ್ನಷ್ಟು ಭಯಾನಕತೆಯನ್ನು ಸೃಷ್ಟಿ ಮಾಡುತ್ತಾ ಅನ್ನೋ ಪ್ರಶ್ನೆಯನ್ನು ಕೂಡ ಉದ್ಭವಿಸಿದೆ. ಡೀಟೇಲ್ಸ್ ಇದೆ, ನೋಡೋಣ. ಇನ್ನೂ ಪೂರ್ಣಗೊಳ್ಳದ ಎತ್ತಿನಹೊಳೆ ಯೋಜನೆ ಕಾಮಗಾರಿ. ನೀರು ಹರಿಯುವ ಮುನ್ನ ಹಲವೆಡೆ ನಾಲೆ ತಡೆಗೋಡೆ ಕುಸಿತ. ಹಾಸನದಲ್ಲಿ ಕುಂಟುತ್ತಾ ಸಾಗುತ್ತಿರುವ ಕಾಮಗಾರಿ ನಿಜರೂಪ. ಹಾಸನ ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಹರಿಯುವ ನೀರಿಗೆ ಅಡ್ಡಲಾಗಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಬೇಕು. ಬಯಲುಸೀಮೆ ಜಿಲ್ಲೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ನೀರು ಒದಗಿಸಬೇಕು. ಸುಮಾರು 68 ಲಕ್ಷ ಜನರಿಗೆ ಕುಡಿಯುವ ನೀರು ನೀಡುವುದು. ಕೆರೆಗಳಿಗೆ ನೀರು ತುಂಬಿಸುವ ಉದ್ದೇಶದಿಂದಲೇ 2014ರಲ್ಲಿ ಎತ್ತಿನಹೊಳೆ ಯೋಜನೆಗೆ ಚಾಲನೆ ನೀಡಲಾಗಿದೆ. 12,000 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ 12 ವರ್ಷ ಕಳೆದರೂ ಪೂರ್ಣಗೊಂಡಿಲ್ಲ. ಹಾಗಿದ್ರೂ ಈ ಯೋಜನೆಗೆ ಇದುವರೆಗೆ 25,000 ಕೋಟಿ ಖರ್ಚಾಗಿದೆ. ಮಳೆಗಾಲದಲ್ಲಿ ಮಾತ್ರ ನೀರು ಹರಿಸಬೇಕಾಗಿರುವುದು ಯೋಜನೆಗಾಗಿ ಬೃಹತ್ ನಾಲೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಮಡಬಲು, ಗಂಜಲಗೂಡು ಗ್ರಾಮಗಳ ಬಳಿ ಹಾದು ಹೋಗಿರುವ ನಾಲೆಯ ತಡೆಗೋಡೆ ಕುಸಿದಿದೆ. ಕಳಪೆ ಕಾಮಗಾರಿ ಇಷ್ಟಕ್ಕೆಲ್ಲ ಕಾರಣ ಎನ್ನಲಾಗಿದೆ. ಈ ಯೋಜನೆಯ ಕಾಮಗಾರಿಗಾಗಿ ಇಲ್ಲಿಯವರೆಗೂ 15ರಿಂದ 16,000 ಕೋಟಿ ಖರ್ಚು ಮಾಡಲಾಗಿದೆ. ಕಬ್ಬಿಣ ಬಳಸಿ ನಿರ್ಮಾಣ ಮಾಡಬೇಕಿದ್ದ ನಾಲೆಯ ತಡೆಗೋಡೆಯನ್ನ ಕೇವಲ ಸಿಮೆಂಟ್ ಹಾಗೂ ಮರಳಿನಿಂದ ನಿರ್ಮಿಸಲಾಗಿದೆ. ಹೀಗಾಗಿ ನೀರು ಹರಿಯುವ ಮುನ್ನವೇ ನಾಲೆ ತಡೆಗೋಡೆ ಕುಸಿಯುತ್ತಿದೆ. ಹೀಗೆ ನಾಲೆ ಕುಸಿದ ಸ್ಥಳಕ್ಕೆ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇವತ್ತು ನಾವು ಸಾಕಷ್ಟು ಹಳ್ಳಿಗಳ ಮಧ್ಯೆ ಪಾಯಿಂಟ್ಗಳಲ್ಲಿ ವಿಸಿಟ್ ಮಾಡುವಂಥ ಸಂದರ್ಭದಲ್ಲಿ ಯಾವ ಮಟ್ಟದ ಕಳಪೆ ಕಾಮಗಾರಿ ನೋಡ್ತಾ ಇದ್ದೀವಿ ಅಂದರೆ, ಮೋಸ್ಟ್ಲಿ ಅಲ್ಲಿ ಐರನ್ ಕಬ್ಬಿಣನ ಪ್ರಾವಿಷನ್ನೇ ಮಾಡಿಲ್ಲ. ಈ ಒಂದು ತಡೆಗೋಡೆ ಕಟ್ಟಕ್ಕಾಗ್ಬೋದು ಅಥವಾ ನಾಲೆಗಳ ನಿರ್ಮಾಣದಲ್ಲಿ ಒಂದು ಕಬ್ಬಿಣನ ಪ್ರಾವಿಷನ್ನೇ ಮಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸುಮಾರು 20ರಿಂದ 25 ಕಿಲೋಮೀಟ್ರ್ ಈಗಾಗಲೇ ವಿಸಿಟ್ ಮಾಡಿದ್ದೀವಿ. ಇಲ್ಲಿ ಎಲ್ಲ ಕಡೆಯೂ ಒಂದೊಂದು 300 ಮೀಟ್ರಿಗೂ 200 ಮೀಟ್ರಿಗೂ ದೊಡ್ಡ ಮಟ್ಟದಲ್ಲಿ ನಾಲೆಗಳ ಒಂದು ತಡೆಗೋಡೆ ಅದೆಲ್ಲ ಕುಸಿದಿದೆ. ಎತ್ತಿನಹೊಳೆ ಯೋಜನೆಗಾಗಿ ಆಲೂರು ತಾಲೂಕಿನ ರೈತರು ತಮ್ಮ ಜಮೀನು ನೀಡಿದ್ದಾರೆ. ಆದರೆ ಈಗಿನ ಕಾಮಗಾರಿ ಗಮನಿಸಿದ್ರೆ ಪರೀಕ್ಷಾರ್ಥವಾಗಿ ನೀರು ಹರಿಸಿದ್ರೆ ಕುಸಿದು ಬೀಳುವಂತೆ ಕಾಣ್ತಿದೆ. ಒಂದೆಡೆ ಯೋಜನೆ ಪೂರ್ಣಗೊಂಡಿಲ್ಲ, ಇನ್ನೊಂದೆಡೆ ಕುಸಿಯುತ್ತಲೇ ಇದೆ. ಇದನ್ನ ಗಮನಿಸಿದ್ರೆ ನೀರು ಬಂದೇ ಬರುತ್ತದೆ ಎಂದು ಬಕ ಪಕ್ಷಿಯಂತೆ ಕಾಯುತ್ತಿರುವ ಬಯಲು ಸೀಮೆಯ ಜನರ ಮಹದಾಸೆಗೆ ತಣ್ಣೀರು ಎರಚುವಂತೆ ಕಾಣುತ್ತಿದೆ. ಎಷ್ಟು ಮಟ್ಟಿಗೆ ಕಾಮಗಾರಿಗಳ ಮಾಡಿದರೆ ಹೇಗಾಗಿದೆ ಅನ್ನೋದು ಕಂಡು ಬರ್ತಾ ಇದೆ. ಅತ್ಯಂತ ಕಳಪೆ ಕಾಮಗಾರಿ. ಕನಿಷ್ಠ 60% ವಾಲ್ ಏನು ಹೇಳ್ತೀವಿ ನಾವು, ಗೋಡೆ ಕಾಂಕ್ರೀಟ್ ವಾಲು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಎಲ್ಲೂ ಕೂಡ ಕಬ್ಬಣ ಹಾಕಿಲ್ಲ. ಬಹುಶಃ ಇದು ಪೂರ್ತಿ ನಮ್ಮ ಶಾಸಕರು ಹೇಳಿದಾಗೆ ಪೂರ್ತಿ ತೆರಿಗೆ ಹಣ ಪೋಲಾಗಿದೆ. ಇವತ್ತು 12,000 ಇದ್ದಿದ್ದು ಇವತ್ತು 26,000ಕ್ಕೆ ಬಂದಿದೆ. 30,000 ಬದಲು 30,000 ಕೋಟಿ ಬದಲು ಆಶ್ಚರ್ಯ ಇಲ್ಲ. ಇದು ಜನರ ದುಡ್ಡು. ಮೊದಲು ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ನನಗಂತೂ ಗೊತ್ತಾಗ್ತಿಲ್ಲ. ಬಹುಶಃ ರೀಮೇಕಿಂಗ್ ಹೊಸದಾಗೆ ಮಾಡಬೇಕು ಅಂತ ಕಾಣ್ತಾ ಇದೆ. ಒಟ್ನಲ್ಲಿ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ನೀರು ಹರಿಸಲು ಸಾಧ್ಯವಾಗದೆ ಹೇಮಾವತಿ ನದಿಗೆ ನೀರು ಹರಿಸಲಾಗಿತ್ತು. ಇದೀಗ ನಾಲೆಗಳಲ್ಲಿ ನೀರು ಹರಿಯುವ ಮುನ್ನವೇ ಕುಸಿಯುತ್ತಿರುವುದು ಯೋಜನೆಗೆ ಮತ್ತೊಂದು ಅಡ್ಡಿಯಾಗುವ ಸಾಧ್ಯತೆ ಇದ್ದು, ಇನ್ನಾದರೂ ಸರ್ಕಾರ ಎಚ್ಚೆತ್ತು ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.